ಸಿಎಂ ಭಾಷಣಕ್ಕೂ ಶಿವಲಿಂಗೇಗೌಡರ ಅಭಿಮಾನಿಗಳು ಅಡ್ಡಿಪಡಿಸಿರುವ ಘಟನೆ ನಡೆದಿದೆ. ಶಿವಲಿಂಗೇಗೌಡರನ್ನ ಸಚಿವರನ್ನಾಗಿ ಮಾಡುವಂತೆ ಘೋಷಣೆಯನ್ನ ಕೂಗಿದ್ದಾರೆ ಅಭಿಮಾನಿಗಳು. ಭಾಷಣ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೋಪದಿಂದ ಶಾಸಕ ಶಿವಲಿಂಗೇಗೌಡರ ಬಳಿಯಲ್ಲಿ ಹೋದ್ರು ಮುಖ್ಯಮಂತ್ರಿಗಳು. ಇದರಿಂದ ಕಸಿವಿಸಿಗೊಂಡ್ರು ಶಾಸಕರು. ಶಿವಲಿಂಗೇಗೌಡರು ತಾವೇ ಎದ್ದು ಅಭಿಮಾನಿಗಳನ್ನ ಸುಮ್ಮನಿರುವಂತೆ ಸೂಚಿಸಿದ್ದಾರೆ. ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳಲ್ಲಿ ಶಿವಲಿಂಗೇಗೌಡರು ಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ. ನೀವು ಕೂಡ ಅವರ ವ್ಯಕ್ತಿತ್ವವನ್ನು ಗಮನಿಸಿ 4 ಬಾರಿ ಗೆಲ್ಲಿಸಿದ್ದೀರಿ. ಆದ್ರೆ ಇವೆಲ್ಲರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಶಿವಲಿಂಗೇಗೌಡರ ಮೇಲೆ ಇದೇ ರೀತಿ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮ್ಮ ಅಭಿಮಾನ, ಪ್ರೀತಿ, ಆಶೀರ್ವಾದ ಇದ್ದು ಅವರು ಮತ್ತೆ ಶಾಸಕರಾಗಿ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಾಸಕ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡಿ ಅನ್ನೋ ಮಾತು ಇವತ್ತು ಪ್ರಸ್ತಾಪ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾಷಣದ ವೇಳೆ ಕೂಡ ಇದೇ ರೀತಿಯ ಘೋಷಣೆಗಳು. ಮಂತ್ರಿಗಿರಿ ಅಂಗಡಿಯಲ್ಲಿ ಸಿಗೋ ವಸ್ತುವಲ್ಲ, ಅಂಗಡಿಯಲ್ಲಿ ಸಿಗೋದಿಲ್ಲ, ಸುಮ್ಮನೆ ಕುಳಿತುಕೊಳ್ಳಿ ಅಂತ ಹೇಳಿ ಶಿವಲಿಂಗೇಗೌಡರ ಅಭಿಮಾನಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗದರಿದ್ದಾರೆ. ಮುಖ್ಯಮಂತ್ರಿಗಳ ಭಾಷಣದ ಸಂದರ್ಭದಲ್ಲೂ ಕೂಡ ಹೀಗೆ ಆಯಿತು. ಇದರಿಂದ ಖುದ್ದು ಮುಖ್ಯಮಂತ್ರಿಗಳಿಗೆ ಕಸಿವಿಸಿ ಆಯಿತು. ಸ್ಟೇಜ್ನಿಂದ ಇಳಿದು ಬಂದುಬಿಟ್ರು. ಶಿವಲಿಂಗೇಗೌಡರು ಕೂಡ ಗಾಬರಿಯಾಗಿ ಅಭಿಮಾನಿಗಳಿಗೆ ಸುಮ್ಮನೆ ಕೂರಿ ಅನ್ನೋ ರೀತಿಯ ಪರಿಸ್ಥಿತಿ ಬಂತು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾಷಣದ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಅವೆಲ್ಲ ಅಂಗಡಿ ಸಿಗಲಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಬಿಡಿ. ನಿಮ್ಗೆಲ್ಲ ಅವೆಲ್ಲ ಅಂಗಡಿ ಸಿಗಲಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಬಿಡಿ. ನಿಮ್ಗೆಲ್ಲ ಅವೆಲ್ಲ ಅಂಗಡಿ ಸಿಗಲಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಬಿಡಿ. ನಿಮ್ಗೆಲ್ಲ ಅವೆಲ್ಲ ಅಂಗಡಿ ಸಿಗಲಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಸಿಎಂ ಭಾಷಣಕ್ಕೂ ಶಿವಲಿಂಗೇಗೌಡರ ಅಭಿಮಾನಿಗಳು ಅಡ್ಡಿಪಡಿಸಿರುವ ಘಟನೆ ನಡೆದಿದೆ. ಶಿವಲಿಂಗೇಗೌಡರನ್ನ ಸಚಿವರನ್ನಾಗಿ ಮಾಡುವಂತೆ ಘೋಷಣೆಯನ್ನ ಕೂಗಿದ್ದಾರೆ ಅಭಿಮಾನಿಗಳು. ಭಾಷಣ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೋಪದಿಂದ ಶಾಸಕ ಶಿವಲಿಂಗೇಗೌಡರ ಬಳಿಯಲ್ಲಿ ಹೋದ್ರು ಮುಖ್ಯಮಂತ್ರಿಗಳು. ಇದರಿಂದ ಕಸಿವಿಸಿಗೊಂಡ್ರು ಶಾಸಕರು. ಶಿವಲಿಂಗೇಗೌಡರು ತಾವೇ ಎದ್ದು ಅಭಿಮಾನಿಗಳನ್ನ ಸುಮ್ಮನಿರುವಂತೆ ಸೂಚಿಸಿದ್ದಾರೆ. ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳಲ್ಲಿ ಶಿವಲಿಂಗೇಗೌಡರು ಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ. ನೀವು ಕೂಡ ಅವರ ವ್ಯಕ್ತಿತ್ವವನ್ನು ಗಮನಿಸಿ 4 ಬಾರಿ ಗೆಲ್ಲಿಸಿದ್ದೀರಿ. ಆದ್ರೆ ಇವೆಲ್ಲರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಶಿವಲಿಂಗೇಗೌಡರ ಮೇಲೆ ಇದೇ ರೀತಿ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮ್ಮ ಅಭಿಮಾನ, ಪ್ರೀತಿ, ಆಶೀರ್ವಾದ ಇದ್ದು ಅವರು ಮತ್ತೆ ಶಾಸಕರಾಗಿ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಾಸಕ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡಿ ಅನ್ನೋ ಮಾತು ಇವತ್ತು ಪ್ರಸ್ತಾಪ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾಷಣದ ವೇಳೆ ಕೂಡ ಇದೇ ರೀತಿಯ ಘೋಷಣೆಗಳು. ಮಂತ್ರಿಗಿರಿ ಅಂಗಡಿಯಲ್ಲಿ ಸಿಗೋ ವಸ್ತುವಲ್ಲ, ಅಂಗಡಿಯಲ್ಲಿ ಸಿಗೋದಿಲ್ಲ, ಸುಮ್ಮನೆ ಕುಳಿತುಕೊಳ್ಳಿ ಅಂತ ಹೇಳಿ ಶಿವಲಿಂಗೇಗೌಡರ ಅಭಿಮಾನಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗದರಿದ್ದಾರೆ. ಮುಖ್ಯಮಂತ್ರಿಗಳ ಭಾಷಣದ ಸಂದರ್ಭದಲ್ಲೂ ಕೂಡ ಹೀಗೆ ಆಯಿತು. ಇದರಿಂದ ಖುದ್ದು ಮುಖ್ಯಮಂತ್ರಿಗಳಿಗೆ ಕಸಿವಿಸಿ ಆಯಿತು. ಸ್ಟೇಜ್ನಿಂದ ಇಳಿದು ಬಂದುಬಿಟ್ರು. ಶಿವಲಿಂಗೇಗೌಡರು ಕೂಡ ಗಾಬರಿಯಾಗಿ ಅಭಿಮಾನಿಗಳಿಗೆ ಸುಮ್ಮನೆ ಕೂರಿ ಅನ್ನೋ ರೀತಿಯ ಪರಿಸ್ಥಿತಿ ಬಂತು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾಷಣದ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಅವೆಲ್ಲ ಅಂಗಡಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಬಿಡಿ ನಿಮ್ಗೆಲ್ಲ. ಅವೆಲ್ಲ ಅಂಗಡಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಬಿಡಿ ನಿಮ್ಗೆಲ್ಲ. ಅವೆಲ್ಲ ಅಂಗಡಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಬಿಡಿ ನಿಮ್ಗೆಲ್ಲ. ಅವೆಲ್ಲ ಅಂಗಡಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಗಳ ಭಾಷಣದ ಸಂದರ್ಭದಲ್ಲೂ ಕೂಡ ಹೀಗೆ ಆಯಿತು. ಇದರಿಂದ ಖುದ್ದು ಮುಖ್ಯಮಂತ್ರಿಗಳಿಗೆ ಕಸಿವಿಸಿ ಆಯಿತು. ಸ್ಟೇಜ್ನಿಂದ ಇಳಿದು ಬಂದುಬಿಟ್ರು. ಶಿವಲಿಂಗೇಗೌಡರು ಕೂಡ ಗಾಬರಿಯಾಗಿ ಅಭಿಮಾನಿಗಳಿಗೆ ಸುಮ್ಮನೆ ಕೂರಿ ಅನ್ನೋ ರೀತಿಯ ಪರಿಸ್ಥಿತಿ ಬಂತು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾಷಣದ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಅವೆಲ್ಲ ಅಂಗಡಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಬಿಡಿ ನಿಮ್ಗೆಲ್ಲ. ಅವೆಲ್ಲ ಅಂಗಡಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ನಾನು ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಬಿಡಿ ನಿಮ್ಗೆಲ್ಲ.